ಮಾರಕಾಸ್ತ್ರಗಳನ್ನು ತೋರಿಸಿ ಒಂಟಿ ಮನೆಯಲ್ಲಿ ದರೋಡೆಯನ್ನ ಮಾಡಲಾಗಿದೆ. ಆಲೂರು ತಾಲೂಕಿನ ಈಶ್ವರಹಳ್ಳಿ ಕೂಡಿಗೆ ಬಳಿ ಘಟನೆ ನಡೆದಿರೋದು. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಈಶ್ವರಹಳ್ಳಿಯಲ್ಲಿ ತಡರಾತ್ರಿ 1:30ರ ಸುಮಾರಿನಲ್ಲಿ ಹಿಂಬಾಗಿಲು ಒಡೆದು ದರೋಡೆಯನ್ನ ಮಾಡಲಾಗಿದೆ. ಮಂಜೇಗೌಡ ಎಂಬುವವರ ಮನೆಗೆ ನುಗ್ಗಿ ಖದೀಮರು ದರೋಡೆಯನ್ನ ಮಾಡಿದ್ದಾರೆ. ಆಲೂರು ತಾಲೂಕಿನ ಈಶ್ವರಹಳ್ಳಿ ಕೂಡಿಗೆ ಬಳಿ ನಡೆದಂತಹ ಘಟನೆ ಇದು. ಮನೆಯಲ್ಲಿದ್ದ 60 ಗ್ರಾಂ ಚಿನ್ನ, 25,000 ನಗದು ದೋಚಿ ಪರಾರಿಯಾಗಿದ್ದಾರೆ. ಎಲ್ಲರೂ ಮಲಗಿದ್ರು. ಮಧ್ಯರಾತ್ರಿ 1:30ರ ಸುಮಾರಿಗೆ ದರೋಡೆಯನ್ನ ಮಾಡಿದ್ದಾರೆ. ಮನೆಯಲ್ಲಿದ್ದವರಿಗೆ ಚಾಕು, ಮಚ್ಚು ಹಾಗೂ ಲಾಂಗ್ಗಳನ್ನು ತೋರಿಸಿ ಹೆದರಿಕೆಯನ್ನು ಹಾಕಿದ್ದಾರೆ. ಮಂಜೇಗೌಡ ಪುತ್ರನಿಗೆ ಕೈಕಾಲನ್ನ ಕಟ್ಟಿ ಬಾಯಿ ಬಟ್ಟೆ ತುರುಕಿ ಬೆದರಿಕೆಯನ್ನು ಹಾಕಿದ್ದಾರೆ. ಬಳಿಕ ಎಲ್ಲರನ್ನ ಒಂದು ರೂಮ್ನಲ್ಲಿ ಕೂಡಿ ಹಾಕಿದಾರಂತೆ. ಮನೆಯಲ್ಲಿದ್ದ ನಗದು ಹಣವನ್ನು ಕದ್ದು ಪರಾರಿಯಾಗಿದ್ದಾರೆ. ಸದ್ಯಕ್ಕೆ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಈ ರೀತಿ ಒಂಟಿ ಮನೆಗಳನ್ನು ನೋಡಿಕೊಂಡು ದಾಳಿ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮಧ್ಯರಾತ್ರಿ 1:30ರ ಸುಮಾರಿಗೆ ನಡೆದಂತಹ ದರೋಡೆ ಇದು. ನಮ್ಮ ಮನೆಯಲ್ಲಿ ನಿನ್ನೆ ರಾತ್ರಿ ಕಳ್ತನ ನಡೆದಿದೆ. ಅದು ಸುಮಾರು 1:15 ಅಥವಾ 1:15ಗೆ ಬಂದಿದ್ದಾರೆ. 1:30, 1:45 ಒಳಗೆ ಮುಗಿಸ್ಕೊಂಡು ಹೋಗಿದ್ದಾರೆ. ನಾವು ಹಿಂದ್ಗಡೆ ಇಲ್ಲಿ ಕಿಚನ್ಗೆ ಒಂದು ಬಾಗಿಲು ಮಾಡಿಸಿದ್ವಿ. ಅದನ್ನು ಈಸಿಯಾಗಿ ಹೊಡೆದಿದ್ದಾರೆ. ಅದು ನೈಫ್ ಬೇರೆ ಮೆಟೀರಿಯಲ್ನ ಯೂಸ್ ಮಾಡಿ ಹೊಡೆದಿದ್ದಾರೆ. ಸೌಂಡ್ ಏನೂ ಕೇಳಿಸಿಲ್ಲ. ಅವರು 3 ಜನ ಬಂದಿದ್ದಾರೆ. ಸೀದಾ ಬಂದ ತಕ್ಷಣ ನಾನು ಮೇಲ್ಗಡೆ ಮಲಗಿದ್ದೆ, ಸೀದಾ ಅಲ್ಲಿಗೆ ಬಂದಿದ್ದಾರೆ. 3 ಜನನೂ ಸೇರಿಕೊಂಡು ನನ್ನ ಮೇಲೆ ಬಿದ್ದು ಲೈಕ್ ಬಾಯೆಲ್ಲ ಮುಚ್ಚಿದ್ರು, ಇಲ್ಲೆಲ್ಲ ಹಿಡ್ಕೊಂಡ್ರು, ಕೈ ಹಿಡ್ಕೊಂಡ್ರು, ಒಬ್ಬರು ಕಾಲು ಹಿಡ್ಕೊಳ್ಳೋದು ಎಲ್ಲ ಮಾಡಿದ್ರು. ಆಮೇಲೆ ಸುಮಾರು ಒಂದು 5 ನಿಮಿಷ ಹೊಡೆದಾಡಿದ್ವಿ. ಆಮೇಲೆ 5 ನಿಮಿಷ ಆದಮೇಲೆ ಫುಲ್ ಅವನು ನನ್ನ ಹೊತ್ಕೊಂಡಿದ್ದ ಹಾಸಿಗೆನೇ ಕಾಲಿಗೆ ಕಟ್ಬಿಟ್ಟು, ಆಮೇಲೆ ಟವಲೆಲ್ಲ ಕೈಗೆ ಸುತ್ತಬಿಟ್ಟು, ಆಮೇಲೆ ಬಾಯಿಗೆ ಕೂಡ ಟವಲೆಲ್ಲ ಸುತ್ತಬಿಟ್ರು. ಆವಾಗ ನನಗೆ ಏನು ಮಾತಾಡೋಕ್ಕೂ ಏನೂ ಆಗ್ತಿರ್ಲಿಲ್ಲ. ನಾನು ಹೇಳಿದೆ ಉಸಿರಾಡೋಕ್ಕಾಗ್ತಿಲ್ಲ, ತೆಗೆದುಬಿಡಿ ಅಂತ. ಬಾಯಲ್ಲಿ ಇದನ್ನು ತೆಗೆಸ್ಬಿಟ್ಟೆ. ಆಮೇಲೆ ತೆಗೆಸ್ಬಿಟ್ಟು ನಾನೇನು ಜಗಳ ಮಾಡಲ್ಲ, ಪೀಸ್ ಆಗಿರ್ತೀನಿ ಅಂತ ಹೇಳಿದೆ. ಆವಾಗ ಅವರು ಏನೇನಿದೆ ಅವ್ರು ಹೇಳಿದ್ದು 2 lakhs rupees ನೀವು ಡೆಬಿಟ್ ಮಾಡ್ಕೊಂಡು ಬಂದಿದ್ದೀರಾ ಬ್ಯಾಂಕಿಂದ, ಅದು ಎಲ್ಲಿದೆ ತೋರಿಸು, ಅದು ತೊಗೊಂಡು ಹೋಗ್ತೀವಿ, ಮತ್ತು ಬೋರ್ಡ್ ಎಲ್ಲಿದೆ ಅದು ಹೇಳು ಅಂತ ಹೇಳಿದ್ರು. ನಾವು ಯಾವುದು 2 lakhs ಏನು ಮಾಡ್ಕೊಂಡು ಬಂದಿರಲಿಲ್ಲ. ಆದರೂ ಅವರ ಇನ್ಫಾರ್ಮೇಷನ್ ಸಿಕ್ಕಿದೆ, ಅದಕ್ಕೆ ಬಂದಿರೋದು ಅಂತ ಹೇಳಿದ್ರು. ನಾವು ಯಾವುದೂ ಇರಲಿಲ್ಲ. ನಾನು ಹೇಳಿದೆ ನಾವು ಬಡವರು, ನಮ್ಮದು ಏನೂ ಇಲ್ಲ, ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಆ ಥರ ನಮ್ಮ ಹತ್ರ ಏನೂ ಇಲ್ಲ, ಏನಾದರೂ ಏನೂ ಇಲ್ಲ ಕೊಡೋಕ್ಕೆ ಅಂತ. ಮನೇಲಿ ಯಾರಿದ್ರು ಸರ್ ಅವಾಗ? ನಾವು 3 ಜನ ಇದ್ವಿ. ನಾನು ಮೇಲ್ಗಡೆ ಮಲಗಿದ್ದೆ, ಕೆಳಗಡೆ ಇಬ್ಬರು ಪೇರೆಂಟ್ಸ್ ಮಲಗಿದ್ರು. ಆಮೇಲೆ ಅಷ್ಟೇ ಹೇಳಿದ್ಮೇಲೆ